ಹಲೋ, ಹೇಗಿದ್ದೀರಾ ಎಲ್ಲರೂ? ಟಾಕ್ಸಿಕ್ ಮೂವಿ ಹೇಗಿದೆ, ರಿವ್ಯೂ ಏನಿದೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ನನಗೆ ಗೊತ್ತು, ನಿಮ್ಮ ಕುತೂಹಲಕ್ಕಿಂತ ಜಾಸ್ತಿ ನನ್ನ ಕುತೂಹಲ ಈಡೇರಿಸ್ಕೊಳಕ್ ನಾನು ಹೋಗ್ಲೇಬೇಕಾಗಿತ್ತು. ಫಸ್ಟ್ ಟೈಮ್ ಲೈಫ್ ಅಲ್ಲಿ 6:30 ಮೂವಿಗೆ ಫಸ್ಟ್ ಶೋ ನೋಡಿದ್ದು ಎಕ್ಸ್ಪೀರಿಯನ್ಸ್. ಅದ್ರ ಮೇಲೆ ಮೂವಿಗಿಂತ ಜಾಸ್ತಿ ಫ್ಯಾನ್ ಕ್ರೇಜ್ ನೋಡಿದ ಎಕ್ಸ್ಪೀರಿಯನ್ಸ್. 6:30ಗೆ ಮೂವಿ ಇದೆ ಅಂತ ಗೊತ್ತಿದ್ರು 3 ಗಂಟೆಯಿಂದನೇ ಬಂದು ಥಿಯೇಟರ್ ಮುಂದೆ ಕೂತು ಪಟಾಕಿಗಳನ್ನ ಹೊಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಒಂದು ಸಿನಿಮಾನ ಇಷ್ಟು ಎಂಥೂಸಿಯಸ್ಟ್ ಆಗಿ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಟೈಮ್ ನಾನು ನೋಡಿದ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಯಶ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಚಿತ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಶ್ ಫ್ಯಾನ್ಗಳ ಬಗ್ಗೆ ಖಂಡಿತ ಮಾತಾಡಬೇಕು. ಬೆಳಗ್ಗೆ 3 ಗಂಟೆಗೆ ಬಂದು ಯಶ್ ಪೋಸ್ಟರ್ ಮುಂದೆ ಸೆಲೆಬ್ರೇಷನ್ಸ್ಗಳನ್ನ ಶುರು ಮಾಡಿ ಡ್ಯಾನ್ಸ್ಗಳು ಮಾಡಿಕೊಂಡು ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ವಿಜುವಲೈಸ್ ದಟ್ ಕೈಂಡ್ ಆಫ್ ಫ್ಯಾನ್ ಕ್ರೇಜ್. ಆಮೇಲೆ ಮೂವಿ ಸ್ಟಾರ್ಟ್ ಆಗೋಕೆ ಮುಂಚೆನೇ ಥಿಯೇಟರ್ ಒಳಗೇನೆ ಸೆಲೆಬ್ರೇಷನ್ಸ್ಗಳೆಲ್ಲ ಶುರು ಆಯ್ತು. ಅವ್ರ ಮೂವಿ ನೋಡಿದ್ರು ಇಲ್ವೋ, ಯಶ್ ಬಂದಿದ್ದೆ, ಟಾಕ್ಸಿಕ್ ಟ್ರೇಲರ್, ಈವನ್ ಸಿನಿಮಾ ಸ್ಟಾರ್ಟ್ ಆಗೋಕೆ ಮುಂಚೆನೆ ಸೆಲೆಬ್ರೇಷನ್ಗಳು ಶುರು ಆಗಿತ್ತು. ಯಶ್ ಫ್ಯಾನ್ಸ್ ಕ್ರೇಜ್ ವಾಸ್ ಟೂ ಗುಡ್ ಅಂಡ್ ಇಟ್ಸ್ ಅ ವೆರಿ ಗುಡ್ ಸೈನ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಸ್ ವೆಲ್. ಒಂದು ಕನ್ನಡ ಚಿತ್ರರಂಗದಿಂದ ಹುಟ್ಟಿದ ಒಬ್ಬ ಹುಡುಗರನ್ನ ಈ ಲೆವೆಲ್ಗೆ ಜನಗಳು ಪ್ರೀತಿ ತೋರಿಸ್ತಾ ಇರೋದು ಮಾರ್ವಲಸ್. ಅಂಡ್ ಈಗ ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾತಾಡೋಣ. ನಾನ್ ಚಿತ್ರದ ಬಗ್ಗೆ ಯಾವ ಡೀಟೇಲ್ಸ್ ಬಿಟ್ಕೊಡಲ್ಲ, ಯಾಕೆ ಅಂದ್ರೆ ಇದು ಒಂದು ತುಂಬಾ ಅದ್ಭುತವಾಗಿ ಮೈಂಡ್ ಬ್ಲೋಯಿಂಗ್ ಮೂವಿ. ಅಂಡ್ ಇದನ್ನ ನೀವು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ, ಸಿನಿಮಾ ಲವರ್ ಆಗಿ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಿಸಿ ಅಂದ ಒಂದೇ ಕಾರಣಕ್ಕೋಸ್ಕರ ನಾನು ಯಾವ ಗುಟ್ಟನ್ನು ಬಿಟ್ಕೊಡಲ್ಲ. ಯಾಕೆಂದ್ರೆ ಈ ಮೂವಿ ಅಷ್ಟು ಚೆನ್ನಾಗಿದೆ. ನೀವು ಒನ್ಸ್ ಇನ್ ಅ ಲೈಫ್ ಟೈಮ್ ಈ ತರ ಮೂವಿ ನಮ್ಮ ಕನ್ನಡ ಚಿತ್ರರಂಗದವರು ಮಾಡಿರೋ ಮೂವಿನ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅನ್ನೋದು ನನ್ನ ಆಸೆ. ನಾನು ಒಂದು ಓವರ್ ಆಲ್ ಆಗಿ ಕೊಡ್ತೀನಿ. ಮೂವಿ ಈಸ್ ಮೈಂಡ್ ಬ್ಲೋಯಿಂಗ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈ ಲೆವೆಲ್ಗೆ ವಿಜುವಲೈಸೇಷನ್, ಕೊರಿಯೋಗ್ರಫಿ, ಸಿನಿಮಾಟೋಗ್ರಫಿ, ಈವನ್ ದ ಸಾಂಗ್ಸ್ ಇಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾಡ್ಬೋದಾ, ಎಕ್ಸಿಕ್ಯೂಟ್ ಮಾಡ್ಬೋದಾ? ಹೌದು ಅಂತ ಈ ಚಿತ್ರದಲ್ಲಿ ಯಶ್ ಅವರು, ಯಶ್ ತಂಡ, ಗೀತಾ ಮೋಹನ್ ಆಗ್ಲಿ, ನಮ್ಮ ಎಲ್ಲಾ ಹೀರೋಯಿನ್ಗಳಾಗ್ಲಿ, ಅದ್ರಿಂದ ಶ್ರಮ ಪಟ್ಟಿರೋ ಒಬ್ಬ ಚಿಕ್ಕ ಲೈಟ್ ಬಾಯ್ ಆಗಿರ್ಬೋದು, ಸ್ಪಾಟ್ ಬಾಯ್ ಆಗಿರ್ಬೋದು, ಯಾರೇ ಆಗ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರ ಎಲ್ಲರ ಎಫರ್ಟ್ ಟಾಕ್ಸಿಕ್ ಸಿನಿಮಾ ಆಗಿ ಥಿಯೇಟರ್ ಅಲ್ಲಿ ನಿಮ್ಮ ಮುಂದೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಸೊ ಆಸ್ ಅ ವ್ಯೂವರ್, ಆಸ್ ಅ ಸಿನಿಮಾ ಲವರ್, ನಾನು ಹೇಳೋದಿಷ್ಟೇ, ಇಫ್ ಯು ಆರ್ ಅ ಸಿನಿಮಾ ಲವರ್, ನೀವು ಈ ಚಿತ್ರನ ಖಂಡಿತವಾಗಿ ನೋಡ್ಲೇಬೇಕು. ಎಮೋಷನ್ಸ್ ಆರ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್. ಇಲ್ಲಿ ಹ್ಯೂಮನ್ಸ್ ಇಮೋಷನ್ ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಲವ್ ಕನೆಕ್ಷನ್ಸ್ ಆಗಿರ್ಬೋದು, ಕಿಯಾರಾ ಮತ್ತೆ ತಾರಾ ಸುತಿಯಾರ್ ಯಶ್ಗೆ ಹೇಗೆ ಆ ಪ್ರೀತಿಯ ಸಂಬಂಧ ಆಗಿರ್ಬೋದು, ಮತ್ತೆ ಉಮಾ ಕುರೇಶಿ ಪಾತ್ರ ಆಗಿರ್ಬೋದು, ರುಕ್ಮಿಣಿ ವಸಂತ್ ಪಾತ್ರ ಆಗಿರ್ಬೋದು, ಅಂಡ್ ಆಲ್ಸೋ ನಯನತಾರ ಅವರು ಪಾತ್ರ ಆಗಿರ್ಬೋದು, ಒಂದು ಸಿಸ್ಟರ್ ಎಮೋಷನ್ಸ್, ಲವರ್ ಇಮೋಷನ್ಸ್, ಫ್ಯಾಮಿಲಿ ಇಮೋಷನ್ಸ್, ಅಪ್ಪ ತಂದೆ ಇಮೋಷನ್ಸ್, ಇದನ್ನ ತುಂಬಾ ಚೆನ್ನಾಗಿ ಮಾಡರ್ನ್ ಜನರೇಷನ್ಗೆ ತಕ್ಕಂತೆ ಸಂಬಂಧಗಳನ್ನ ಹೇಗೆ ರೆಸಿಪ್ರೊಕೇಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಸಂಬಂಧಗಳು ಹೇಗಿರುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು, ಎಕ್ಸಿಕ್ಯೂಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇಷ್ಟನ್ನು ಮಾತ್ರ ಹೇಳ್ಬಲ್ಲೆ. ನೀವು ಖಂಡಿತ ಥಿಯೇಟರ್ಗೆ ಹೋಗಿ ಈ ಮೂವಿನ ನೋಡಿ ಎನ್ಕರೇಜ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ತುಂಬಾ ಅದ್ಭುತವಾಗಿ ಕನ್ನಡ ಚಿತ್ರರಂಗದಲ್ಲಿ ಮೂಡ್ ಬಂದಿರೋ ಚಿತ್ರ. ಇದನ್ನ ನಾವು ಕನ್ನಡ ಪ್ರೇಕ್ಷಕರಾಗಿ ನಮ್ಮ ಕನ್ನಡ ಚಿತ್ರರಂಗನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋ ನಮ್ಮ ಯಶ್ ಅವ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಲಿ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಚಿತ್ರರಂಗಕ್ಕೆ ಹೋಗಿ ಈ ಮೂವಿನ ನೋಡ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ನಮ್ಮ ನ್ಯೂ ಸೆನ್ಸೇಷನ್ ಆಫ್ ಇಂಡಿಯನ್ ಸಿನಿಮಾ ಅಂಡ್ ನ್ಯೂ ಇನ್ಸ್ಪಿರೇಷನ್ ಆಫ್ ಇಂಡಿಯನ್ ಸಿನಿಮಾ ಯಶ್ ಅವ್ರಿಗೆ ಆಲ್ ದ ಬೆಸ್ಟ್. ನೀವು ಏನ್ ಹೇಳಿದ್ರಿ, ನೀವೇನ್ ಮಾತು ಕೊಟ್ಟಿದ್ರಿ ಅದನ್ನ ಚೆನ್ನಾಗಿ ಡೆಲಿವರ್ ಮಾಡಿದೀರಾ. ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಒಂದೊಂದ್ ತರ ಅಂತ ಅನ್ನಿಸ್ಬೋದು, ಒಬ್ಬೊಬ್ರಿಗೆ ತುಂಬಾ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಏನು ಈ ತರ ಮೂವಿ ತೆಗೆದಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಸಿನಿಮಾ ತರ ನೋಡಿ ಅವಾಗ ನಿಮಗೆ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ತಗೊಂಡೋಗಕ್ಕೆ ತುಂಬಾ ಇದೆ. ಅಂಡ್ ಮೋರ್ ಓವರ್ ದ ಎಕ್ಸ್ಪೀರಿಯನ್ಸ್, ಓ ಮೈ ಗಾಡ್, ಆಫ್ ಕನ್ನಡ cinema, making this kind of cinema and executing this kind of cinema is next level. ಸೊ ಇಷ್ಟೇ ಹೇಳ್ತಾ ನನ್ನ ರಿವ್ಯೂ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.